ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಸ್ವಲ್ಪ ನೆಗಡಿ ಬಂದದ್ರಿ, ಹಾಗಾಗಿ ದನಿ ಸ್ವಲ್ಪ ಇದಾಗ್ಯದ್ರಿ ಫ್ರೆಂಡ್ಸ. ಎಲ್ಲರೂ ಕೂಡ ಕ್ಷಮಿಸ್ರಿ. ಇವತ್ತು ಬೇಗನೆ ಇದ್ದೀನಿ ರೀ. ಅದಕ್ಕೆ ಇವತ್ತು ಗೊಬ್ಬರ ಹೊಡ್ಯಕ್ಕೆ ಹೋಗ್ಬೇಕ್ರಿ ಫ್ರೆಂಡ್ಸ. ನಾನು ಇವತ್ತು ಹೋಗ್ತಾ ಇಲ್ಲರಿ, ಸ್ವಲ್ಪ ಆರಾಮಿಲ್ದಕ್ಕೆ ಬಿಟ್ಟಿನಿ ರೀ. ಅದಕ್ಕೆ ಬೆಳಗ್ಗೆ ನೋಡಿರಿ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ. ನಾನು ಒಂದು ವೀಡಿಯೋಸ್ದಲ್ಲಿ ನೋಡಿದೆ ಫ್ರೆಂಡ್ಸ್. ಇವತ್ತು ನನಗಂತೂ ಬಹಳ ಬೇಜಾರಾಗ್ಬಿಡ್ತು. ನಾವು ಮಕ್ಕಳನ್ನ ಕೇರೆ ಮಾಡೋದಿಲ್ಲ ಫ್ರೆಂಡ್ಸ. ಮುಂದೋಡು ಕೆಲಸ ಮಾಡೋದಂದೇ ಮಾಡ್ತೇವ್ರಿ. ನಾನು ನಿನ್ನೆ ಅಷ್ಟೇ ವೀಡಿಯೋಸ್ದಲ್ಲಿ ನೋಡಿದೆ ಸ್ನೇಹಿತರೆ. ಮಕ್ಕಳಿಗೆ ಏನೋ ಅಂಗಡಿಯಲ್ಲಿ ನಾವು ತಿಲ್ಲಕ್ಕೆ ಇಸ್ಕೊಟ್ರು ಡೇಟು ಮುಗ್ದು ಕೊಡ್ತಾರಲ್ರಿ ಸ್ನೇಹಿತರೆ. ಸಣ್ಣ ಹುಡುಗರಿಗೆ ನೋಡ್ಕೇಸಿಂದ ಎಂಥವ್ರ ಕೊಟ್ಟು ಬಿಡ್ತಾರೆ ರೀ. ಆದ್ರೆ ನಾವು ನೋಡಿದೆ ಹಾಗೆ ಇರ್ತೇವಲ್ರಿ. ಅದಕ್ಕೆ ನಾವು ಕೇರ್ ಮಾಡ್ಬೇಕ್ರಿ ಸ್ನೇಹಿತರೆ ಮಕ್ಕಳನ್ನ. ಅದಕ್ಕೆ ನಾನು ಮೊನ್ನೆ ವೀಡಿಯೋಸ್ ನೋಡಿ ನನಗೆ ಭಾಳ ಬೇಜಾರಾಯ್ತು ರೀ. ಕಣ್ಣ ನೀರೇ ಬಂದುಬಿಡ್ತು ಪಾಪ ಹುಡುಗಿರಿ. 6 ವರ್ಷದ ಹುಡುಗಿರಿ ಡೇಟ್ ಮುಗ್ದಿರೋದು ಕೊಟ್ಟಾರಂತ್ರಿ. ಯಾರೋ ಪುನಾತ್ರು ಕೊಟ್ರ ಪಾಪ ತಿಂದುಬಿಟ್ಟು ಜೀವನೇ ಬಿಟ್ಟಾಯ್ತು ರೀ ಹುಡುಗಿ. ಅದಕ್ಕೆ ನನಗೂ ಭಾಳ ಬೇಜಾರಾಯ್ತು ರೀ. ಅದಕ್ಕೆ ಮಕ್ಕಳನ್ನು ಆದಷ್ಟು ಬೇಗ ನೀವು ಕೂಡ ಮಕ್ಕಳನ್ನು ಎಲ್ಲಿನೇ ಅಂಗಡಿಯಲ್ಲಿ ತಿಲ್ಲಕ್ಕೆ ಏನೇ ಇಸ್ಕೊಟ್ರು ನಾವು ನೋಡಿಬಿಟ್ಟು ಕೊಡ್ಬೇಕ್ರಿ. ಅದಕ್ಕೆ ಡೇಟ್ ಮುಗ್ದಿರೋದು ಇರ್ತಾವಂತ್ರಿ. ನನಗೂ ಗೊತ್ತಾಗಲ್ರಿ ಅಷ್ಟೊಂದು. ಅದಕ್ಕೆ ಸ್ನೇಹಿತರೆ, ಅದಕ್ಕೆ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳೋಣ ಅಂತ ಹಂಚ್ಕೊಳ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಫ್ರೆಂಡ್ಸ. ಅದಕ್ಕೆ ಹುಡುಗರನ್ನ ಹಾಗೆ ತಿನ್ನಕ್ಕೆ ಬಿಡಬೇಡ್ರಿ ಫ್ರೆಂಡ್ಸ. ಡೇಟ್ ನೋಡ್ಕೇಸಿಂದು ತಿನ್ನಕ್ಕೆ ಕೊಡ್ರಿ ಅಂತ ನಾನು ಕೇಳಕೊಳ್ತೀನಿ ರೀ ನಿಮ್ಮಲ್ಲಿ. ಅದಕ್ಕೆ ಸ್ವಲ್ಪ ನೆಗಡಿ ಅದು ಬಂದಿತ್ತಲ್ರಿ, ಅಲ್ಲ ಹಾಕಿ ಶುಂಠಿ ಹಾಕಿಸಿಂದು ಟೀ ಮಾಡಿದ್ದೀನಿ ನೋಡಿರಿ ಇವತ್ತು. ಅದಕ್ಕೆ ಸಿಂಪಲಾಗಿ ಟೀ ಮಾಡೀನಿ ಸ್ನೇಹಿತರೆ. ಎಲ್ಲ ಸ್ನೇಹಿತರು ಟೀ ಕುಡಿಯೋಣ ಬನ್ನಿ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ನೋಡಿರಿ ಸಿಂಪಲಾಗಿ ಟೀ ಮಾಡಿದ್ದೀವಿ ರೀ. ಚಾನು ಅಂತಾರೆ, ಟೀನು ಅಂತಾರೆ. ಅದಕ್ಕೆ ಈ ಕಡೆ ನಾನು ಗೋಬಿ ಕುದಿಸೋಕೆ ಇಟ್ಟೀನಿ ರೀ. ಹೂಕೋಸು ಕುದಿಸೋಕೆ ಆ ಕಡೆ ಚಹಾ ಮಾಡ್ಕೊಂಡು ಕುಡ್ದೆ ರೀ. ಇವಾಗ ಅಷ್ಟೇ ಕುಡ್ದೇವ್ರಿ. ಮಕ್ಕಳನ್ನೆಲ್ಲ ಇದು ಕುದಿಯೋಕೆ ಇನ್ನೂ ಸ್ವಲ್ಪ ಕುದಿಲ್ರಿ. ಇವಾಗ ನಾಯಿಗಳು ಪಾಪು ಒದರಾಡ್ತಾ ಇದ್ದೀವಿ ರೀ. ಅದಕ್ಕೆ ಅವಕ್ಕೊಂದಿಷ್ಟು ಅನ್ನ ಹಾಕೋಣ ಅಂತೇಳಿ ಅವಷ್ಟು ಅನ್ನ ಹಾಕಿರ್ತಾ ಇದೆ ನೋಡಿರಿ. ನಾಯಿಗಳಂತೂ ಎಲ್ಲಿಂದ ಏನೋ ರೀ ಅಷ್ಟು ನಾಯಿಗಳು. ನಾನು ಸ್ವಲ್ಪ ಅನ್ನ ಹಾಕಿದ್ದೀನಲ್ರಿ, ಮೊನ್ನೆ ಅಷ್ಟೇ ಮಾಡಿ ಹಾಕಿದ್ರಿ. ಅದಕ್ಕೆ ಪಾಪ ಮತ್ತೂ ಇಲ್ಲೇ ನಮ್ಮ ಮನೆ ಎದುರುಗಡೆನೇ ಇರ್ತಾವ್ರಿ. ಆ ಕಡೆ ಕೂಡ ಹೋಗಲ್ರಿ ಸ್ನೇಹಿತರೆ. ಕೈ ಮುಗಿದು ಕೇಳ್ಕೊಳ್ತೀನಿ ರೀ, ಯಾವೇ ನಾಯಿ ಇರಲ್ರಿ ಒಂದು ತುತ್ತು ಅನ್ನ ಹಾಕಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ. ಅದಕ್ಕೆ ನೋಡಿರಿ ನಾಯಿಗಳು ಅಷ್ಟು 4-6 ನಾಯಿ ಅದಾವ್ರಿ. ಇನ್ನೂ 2 ಎಕಡೆ ಹೋಗೋಕೆ ಗೊತ್ತಿಲ್ಲ ರೀ. ಅದಕ್ಕೆ ಇಷ್ಟ ಅನ್ನ ಹಾಕ್ದೆ ರೀ ತಿಂತಾ ಇದ್ದಾವ್ರಿ ಸ್ನೇಹಿತರೆ. ಅದಕ್ಕೆ ನೋಡಿರಿ ಫ್ರೆಂಡ್ಸ, ನಾನು ಈ ಕಡೆ ಗೋಬಿ ಕುದಿಯೋಕೆ ಇಟ್ಟಿದ್ದಲ್ರಿ, ನೋಡ್ಕೊಂಬರಂಬ್ರಿ. ಇವಾಗ ಬೆಂತಾವ ನೋಡಿರಿ. ಇಷ್ಟು ಬೆಂದರೆ ಸಾಕಾಗುತ್ತೆ ಸ್ನೇಹಿತರೆ. ನಾನು ಎಲ್ಲ ಕುದಿಸಿ ನೀರಿಲ್ದಂಗೆ ತೆಕ್ಕೋಬೇಕು ನೋಡಿರಿ ಎಲ್ಲನೂ. ಅದಕ್ಕೆ ತುಂಬ ಸಿಂಪಲಾಗಿ ಹೂಕೋಸು ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಅದಕ್ಕೆ ನೋಡಿರಿ ಎಲ್ಲನೂ ನಾನು ತೆಕ್ಕೊಂಡಿದ್ದೀನಿ ನೋಡಿರಿ. ಇಷ್ಟು ನೀರಿಲ್ದಂಗೆ ತೆಕ್ಕೊಂಡಿನಿ ರೀ. ಸ್ವಲ್ಪ ಜಾಸ್ತಿ ಬೆನ್ಸ್ಕೊಬಿಡಿದ್ರಿ, ಸ್ವಲ್ಪ ಬೆನ್ಸ್ಕೊಂಡು ಮತ್ತು ನಾವು ಕುದಿಯೋಕೆ ಬಿಡ್ತೇವಲ್ರಿ, ಈ ರೀತಿ ಕುದಿಸ್ಕೊಂಡು ತೆಕ್ಕೊಂಡು ಇಟ್ಕೊಂಡಿನಿ ನೋಡಿರಿ. ಈ ಕಡೆ ನೋಡಿರಿ ಮತ್ತು ನಾನು ಎಷ್ಟು ಅಲ್ಲ ತೊಗೊಂಡಿನಿ ರೀ, ಅಂದರೆ ಶುಂಠಿ ತೊಗೊಂಡ್ರಿ. ಸ್ವಲ್ಪ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ರೀ ನೋಡಿರಿ. ಇವಾಗ ನಾನು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ರೀ. ಆಯಿಲ್ ಅಂತೀವಿ ನೋಡಿರಿ, ನಾವು ಎಣ್ಣೆ ಅಂತೀವಿ ರೀ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇವಾಗ ನಾನು ಉಳ್ಳಾಗಡ್ಡಿ ಅದು ಕೊಯ್ದಿಟ್ಕೊಂಡಿದ್ದಲ್ಲ ರೀ, ಒಂದು ಗಡ್ಡೆಯಷ್ಟು ಉಳ್ಳಾಗಡ್ಡಿ, ಶುಂಠಿ ಆಯಿತು, ಬೆಳ್ಳುಳ್ಳಿ ಹಾಕಿ 2 ಅಷ್ಟು 3 ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ, ಹುರ್ಕೋಬೇಕ್ರಿ. ಜಾಸ್ತಿ ಏನು ಕರ್ರಗೆ ಮಾಡಬಾರ್ದ್ರಿ ಫ್ರೆಂಡ್ಸ. ಸ್ವಲ್ಪ ಮೀಡಿಯಮ್ಮೇ ಹುರಿದು ತೆಕ್ಕೋಬೇಕು ನೋಡಿರಿ ಸ್ನೇಹಿತರೆ. ನೋಡಿರಿ ಈ ರೀತಿ ನಾನು ಹುರಿದು ತೆಕ್ಕೊಂಡಿದ್ದೀನಿ ನೋಡಿರಿ. ಇದನ್ನೆಲ್ಲನೂ ಮಿಕ್ಸಿಯಲ್ಲಿ ಹಾಕೋಬೇಕ್ರಿ. 1-2 ಟೊಮೆಟೊ ಕೊಯ್ಕೊಂಡು ಇಟ್ಕೊಂಡಿದ್ದೀನಿ ರೀ. 2 ಟೊಮೆಟೊ ಕೊಯ್ಕೊಂಡಿದ್ದೀನಿ ರೀ. ಆಯ್ತು, ಇದು ಎಲ್ಲ ಹುರಿದು ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹುರಿದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದೀನಿ ನೋಡಿರಿ. ಈ ರೀತಿಯಾಗಿ ನೋಡಿರಿ ಈ ರೀತಿ ಪೇಸ್ಟು ಮಾಡ್ಕೊಂಡು ಬರ್ಬೇಕ್ರಿ. ನೋಡಿರಿ ಇವಾಗ ನಾನು ತೋರಿಸ್ತೀನಿ ರೀ ಸ್ನೇಹಿತರೆ. ಯಾರು ಕೂಡ ವೀಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾರು ಕೂಡ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಪ್ಲೀಸ್ ಹಾಗೆ ವೀಡಿಯೋಸ್ ನೋಡಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಟೈಮ್ ನಿಮಗೆ ನನ್ನ ವೀಡಿಯೋಸ್ ಬರುತ್ತೆ ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀ. ಇವಾಗ ನೋಡಿರಿ ನಾನು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಇವಾಗ ಕುದಿಸಿ ತೆಗೆದಿಟ್ಕೊಂಡಿದ್ದಲ್ಲ ರೀ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಸಿಂಪಲ್ ಆಗಿರಿ, ತುಂಬ ರುಚಿಕರವಾಗಿ ಪಲ್ಯ ತುಂಬ ಹಿತನೂ ಇರ್ತದೆ ರೀ. ಈ ರೀತಿ ಮಾಡಿದ್ರೆ ಒಬ್ಬೊಬ್ಬರು ಹುರಿದು ಬಿಟ್ಟು ಮಾಡ್ತಾರೆ ರೀ, ನಾವು ಹಾಗೆ ಮಾಡೋದಿಲ್ಲ ರೀ. ಇವೇ ಈ ಎಣ್ಣೆ ಖಾರ ಪುಡಿ ಹಾಕಿನಲ್ಲ ರೀ, ಅದರಲ್ಲೇ ಸ್ವಲ್ಪ ಹುರಿದು ತಗೊಂಡ್ರೆ ಸಾಕಾಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ರೀ. ಈ ರೀತಿ ಹುರಿದು ತೆಕ್ಕೋಬೇಕು ನೋಡಿರಿ ಸ್ನೇಹಿತರೆ. ಇವಾಗ ನೋಡಿರಿ ಆಯಿಲ್ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಕತ್ಲೆ ಅದ ರೀ, ಒಳಗೆ ಕರೆಂಟ್ ಹೋಗ್ಯಾವ್ರಿ. ಅದಕ್ಕೆ ಸ್ವಲ್ಪ ವಿಡಿಯೋ ಕತ್ಲಾಗೆ ಬರ್ತಾಯಿದೆ ರೀ ಸ್ನೇಹಿತರೆ. ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಅದಕ್ಕೆ ನೋಡಿರಿ ನಾನು ಆಗಳೇ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಲ್ಲ ರೀ, ಆಯಿಲ್ ಹಾಕಿ ಇವಾಗ ಪೇಸ್ಟ್ ಎಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹುರ್ಕೋಬೇಕ್ರಿ. ಹುರ್ಕೊಂಡಾದ ನಂತರ ಇದು ನಾನು ಎಲ್ಲ ಎಣ್ಣೆಯಲ್ಲಿ ಖಾರದ ಪುಡಿ ಹಾಕಿ ಹುರ್ಕೊಂಡಿದ್ದಲ್ಲ ರೀ ಎಲ್ಲ ಹೂಕೋಸು, ಅದನ್ನು ಇದರಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿರಿ. ಇವಾಗ ನೀರು ಹಾಕ್ಕೊಂಡು
ಸ್ವಲ್ಪ ಕಲ್ಸ್ಕೊಬೇಕ್ರಿ. ಸ್ವಲ್ಪ ಕಲ್ಸ್ಕೊಂಡ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಅವಾಗೆ ಫಸ್ಟೇ ನಾನು ಕುದಿಯೋ ಟೈಮಿಗೆ ಅರಿಶಿಣ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೆ ರೀ. ಅದಕ್ಕೆ ಈಗ ನಾನು ಅರಿಶಿಣ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ, ಮೊದಲೇ ಹಾಕಿ ಕುದಿಸ್ಕೊಂಡಿದ್ದಲ್ಲ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ. ಈಗೆಲ್ಲ ಕುದ್ದದ ನೋಡಿರಿ ಈ ರೀತಿ ಆಗದೆ ಸಾಕಾಗುತ್ತೆ ನೋಡಿರಿ ಸ್ನೇಹಿತರೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಅಂತೇಳಿ ಚಪಾತಿ ಜೊತೆಗಾಲಿ ರೊಟ್ಟಿ ಜೊತೆಗಾಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿರಿ ನಾವು ಇದೇ ರೀತಿಯೇ ಮಾಡೋದ್ರಿ. ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತು ನಾಳೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ.